ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಮೆಕ್ಕಿಕಾಯಿ ಪಲ್ಯ ಮಾಡಾಕತ್ತೀನಿ. ಇದು ರಾಮ್ ಮೆಕ್ಕಿಕಾಯಿ ಅಂತ ಹೇಳಿ ದಪ್ಪ ಆಗಿರ್ತತಿ. ಇದೆ ಅದು ನಾರ್ಮಲ್ ಅದ ಮೆಕ್ಕಿಕಾಯಿ ಜವಾರಿ ಅನ್ನೋದು ಗ್ರೀನ್ ಆಗಿರ್ತತಿ. ಇದು ನೋಡ್ರಿ ಈಗ ದಪ್ಪಂಗೆ ಹಿಂಗಿರ್ತತಿ. ಇದನ್ನ ಮಾಡಿಬಿಟ್ರೆ ಭಾಳ ಟೇಸ್ಟ್ ಆಗಿರ್ತತಿ ಪಲ್ಯ. ಯಾವ್ದೋ ಒಂದು ಸ್ವೀಟ್ ಮಾಡಿದ್ರೆ ಅದು ಬಾಡಿಸ್ಕೊಳಕತ್ ಹೇಳೇನು ಇದನ್ನ ಪಲ್ಯ ಮಾಡ್ತಾರ್ರಿ. ರೊಟ್ಟಿ ಒಳಗೆ ಚಪಾತಿ ಒಳಗೆ ಎಲ್ಲ ಅನ್ನಕ್ಕೂ ತಿನ್ಬೋದು. ಹುಳಿ ಹುಳಿ ಆಗಿ ಚಲೋ ಬೆಸ್ಟ್ ಪಲ್ಯ ಆಗಿರ್ತತಿ ಇದು. ನೋಡ್ರಿ ಇವನ್ನೆಲ್ಲ ನಾನು ಇಲ್ಲೇ ಇಂಥವು ಮೆಕ್ಕಿಕಾಯಿ ತಂದು ಪೂರ್ತಿಯಾಗಿ ತೊಳ್ಕೊಂಡು ಅವ್ನು ಕ್ಲೀನ್ ಹಂಗೆ ಮಾಡ್ಕೊಂಡು ಅದನ್ನು ಹೆಚ್ಚೆ ನಿಮಗೆ ಪಲ್ಯ ಮಾಡೋದು ತೋರಿಸ್ತೇನೆ ರೀ. ಇದ್ರೊಳಗೆ ಸ್ವಲ್ಪ ಬೀಜ ಬರ್ತಾವ್ರಿ. ಅವು ಬೀಜ ಮೊದ್ಲು ತೊಳ್ಕೊಂಡು ಮಾಡಿ ಹಾಕ್ಬೇಕಾಗ್ತತಿ. ಅದಕ್ಕೆ ನಾನು ಇದನ್ನು ಕಟ್ ಮಾಡ್ಕೊಂಡು ಇದಕ್ಕೋ ಕರ್ಬೇವು ನೋಡ್ರಿ, ಇವಾಗ ನಮ್ಮ ತೋಟದಲ್ಲಿ ತಂದೆವು. ಎಷ್ಟು ಮಸ್ತ್ ಐತಿ ಫ್ರೆಶ್ ಆಗಿರುವಂಥ ಕರ್ಬೇವು. ನಾ ಇದು ಪಲ್ಯಕ್ಕೆ ಹಾಕಕ್ಕೆ ತಂದನಿ ನೋಡ್ರಿ. ಇದನ್ನ ಈ ಥರ ಕಟ್ ಮಾಡ್ಬೇಕು ನೋಡ್ರಿ. ಹಿಂಗೆ ತೀರಾ ದೊಡ್ಡನಲ್ಲ ಸಣ್ಣನಲ್ಲ, ಇಷ್ಟ ಚಿಕ್ಕ ಚಿಕ್ಕದಾಗೆ ಇವನ್ನ ಸೌತಿಕಾಯಿ ಹೆಂಗೆ ಕಟ್ ಮಾಡ್ತೀವಲ್ರ ಅದೇ ಥರನ ಕಟ್ ಮಾಡ್ಕೊಳ್ಳೋದು. ಸೇಮ್ ಅದೇ ಪಲ್ಯ ಇದ್ದಂಗನ ಇರ್ತೈತಿ. ಆದ್ರೆ ಒಂದು ಸ್ವಲ್ಪ ಇದು ಹುಳಿ ಇರ್ತೈತಿ, ಸ್ವಲ್ಪ ಬೀಜ ಇರ್ತೈತಿ. ಈ ಬೀಜ ಏನು ಮಾಡ್ಬೇಕಂದ್ರೆ ಪೂರ್ತಿಯಾಗಿ ತೆಗಿಬೇಕ್ರಿ ಅದನ್ನ ತೊಳೆದ. ಈಗ ನಾನು ಕಟ್ ಮಾಡಿಂದ ಬೀಜ ಹೆಂಗೆ ತಗೊಳ್ಳೋದು ತೋರಿಸ್ತೀನಿ ನಿಮ್ಗೆ. ಈಗ ನೋಡ್ರಿ ಇವನ್ನ ಇಷ್ಟಿಷ್ಟ ಪೀಸ್ ಮಾಡ್ಕೊಳಕ್ತಾನೆ. ಫುಲ್ ಬೀಜ ಇರ್ತಾವ್ರಿ, ದಪ್ಪ ದಪ್ಪಂಗೆ ಬೀಜ ಇರ್ತಾವೆ ಇದ್ರೊಳಗೆ. ಆದ್ರೂ ಒಂದು ಪಲ್ಯ ಟೇಸ್ಟ್ ಆಗ್ತದೆ, ವೆರೈಟಿ ಬದಲಿ ಆಗ್ತತಲ್ರಿ ಇಂಥದ್ದು ಮಾಡ್ಕೊಂಡು ತಿಂದ್ರೆ. ಅದಕ್ಕೆ ನಾನು ಇವತ್ತು ನಿಮ್ಮ ಜೊತೆ ಇದನ್ನ ಪಲ್ಯ ಮಾಡ್ಕೊಂಡು ಶೇರ್ ಹೋಗ್ತಾನೆ. ಈಗ ಇದನ್ನ ಸಣ್ಣಂಗೆ ಕಟ್ ಮಾಡ್ಕೊಂಡು ಹಿಂಗೆ ಮಾಡ್ಬೇಕು ನೋಡ್ರಿ. ಇಷ್ಟಿಷ್ಟ ಕಟ್ ಮಾಡ್ಕೋಬೇಕು, ಸೌತೆಕಾಯಿ ಥರನೇ ಇರ್ತದೆ ಸೇಮ್. ಈಗ ನಾನು ಇವನ್ನೆಲ್ಲ ಕಟ್ ಮಾಡಿದ್ದನ್ನು ತೊಳ್ಕೊಂಡು ಅವು ಬೀಜ ಎಲ್ಲ ಅದನ್ನ ತಗೋಬೇಕ್ರಿ ಹೊರಗೆ. ಆಮೇಲೆ ಇವನ್ನ ಪಲ್ಯ ಮಾಡಕ್ಕೆ ಬರ್ತೈತೆ ರೀ. ನೋಡ್ರಿ ಈಗ ಎಷ್ಟು ಬೀಜ ಬಂದವು, ಇಷ್ಟು ಬೀಜ ಎಲ್ಲ ಬಂದವು. ಅದಕ್ಕೆ ಇದನ್ನ ನೀರು ಹಾಕಿ ಮತ್ತು ಅವನ್ನ ಕಟ್ ಮಾಡಿರ್ತೀವಲ್ರಿ ಅವನ್ನ ನಾವು ಏನು ಮಾಡ್ಬೇಕಂದ್ರೆ ಹಿಂಗೆ ತಿಕ್ಕೆ, ನಾವು ಬೀಜ ಇರೋದ್ರಿಂತ ಅಷ್ಟು ಇದನ್ನ ಆಗಂಗಿಲ್ಲ ರೀ, ಬಿರ್ಸಿರ್ತಾವಲ್ರಿ, ಸರಿ ಅನ್ಸಲ್ಲ. ಅದಕ್ಕೆ ನಾವು ಬೀಜ ಎಲ್ಲ ತಗೋಬೇಕಾಗ್ತದೆ ರೀ. ಈಗ ನೋಡ್ರಿ ಪೂರ್ತಿಯಾಗಿ ನಾನು ಇವನ್ನ ಹೋಳುಗಳನ್ನು ಆಗಿ ಮಾಡಿಂದ ಇವನ್ನೆಲ್ಲ ತೊಳ್ದನ್ರಿ. ಬೀಜ ಎಲ್ಲ ಹೋಗ್ಸೇನ್ ನೋಡ್ರಿ. ಈ ನೀರಾಗೂ ಸ್ವಲ್ಪ ಬೀಜ ಬಂದಿರ್ತಾವ್ರಿ. ಇದ ಬೀಜ ನಾವು ಎಲ್ಲರ ಹಾಕ್ಬಿಟ್ರೆ ಸ್ವಲ್ಪ ಇದೇ ಥರ ಕಾಯಿನೂ ನಾವು ತೊಗೋಬೋದ್ರಿ. ಇವ ಬೀಜನ ಎಲ್ಲ ನಮ್ದೇನರ ಒಂದು ತೋಟದ ಗತಿ ಇತ್ತು ಅಥವಾ ಒಂದು ಪಾಟ್ ಇತ್ತು ಅಂದ್ರೆ ಹಾಕಿದ್ರೆ ಇದ್ರ ಗಿಡನೂ ನಾವು ಬೀಜದಿಂತ್ರ ಅದನ್ನ ಗಿಡನೂ ಬೆಳೆಸ್ಬೋದ್ರಿ. ಈ ಕರ್ಬೇವು ಕೊತ್ತಂಬರಿ ಎಲ್ಲ ತೊಗೊಂಡನಿ. ಮತ್ತು ಬೆಳ್ಳುಳ್ಳಿ ಹಾಕೊಳಕ್ತೇನೆ ರೀ. ಇದಕ್ಕೆ ಸ್ವಲ್ಪ ಕಲ್ಲಾಗ ಬೆಳ್ಳುಳ್ಳಿ ಜಜ್ಕೊಳಕ್ತಾನೆ ನಾನು. ಈ ಬೆಳ್ಳುಳ್ಳಿ ಎಲ್ಲ ಜಜ್ಕೊಂಡು ಇಟ್ಕೊಂಡು ಆಮೇಲೆ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಇರ್ತಾವಲ್ರಿ ಅವನ್ನ ಮತ್ತು ಜೀರಿಗೆ ಉಪ್ಪು ಎಲ್ಲ ಹಾಕಿ ಇದನ್ನೊಂದು ಸ್ವಲ್ಪ ಕುಟ್ಟಿಟ್ಕೋತಾನೆ ರೀ ಈ ಪಲ್ಯಕ್ಕೆ ಅಂಥೇಳಿ. ಅಂದ್ರೆ ಪಲ್ಯ ಹಸಿ ಮೆಣಸಿನ್ಕಾಯಿ ಹಾಕೋದ್ರಿಂತ ಟೇಸ್ಟ್ ಬರ್ತೈತಿ. ಆಪ್ಷನ್ ಅಂದ್ರೆ ಒಣ ಖಾರನೂ ಹಾಕ್ಬೋದು. ಇದಕ್ಕೆ ಹಸಿ ಮೆಣಸಿನ್ಕಾಯಿಗೆ ಜಾಸ್ತಿ ಟೇಸ್ಟ್ ಬರ್ತೈತೆ ಅಂಥೇಳಿ ನಾ ಈ ಕಲ್ಲಾಗ ಕುಟ್ಟಿ ಹಾಕಾಕ್ತಾನೆ ನೋಡ್ರಿ. ಹಿಂಗೆ ಹಸಿಮೆಣ್ಸಿಕಾಯಿ ಸಣ್ಣಗ ಈ ಕಡೆ ದಪ್ಪಾಗ ಒಂದು ಸ್ವಲ್ಪ ಗರಿಗರಿಯಾಗಿ ತರಿತರಿಯಾಗಿ ಇತ್ತಂದ್ರೆ ಅದು ಟೇಸ್ಟ್ ಬರ್ತೈತೆ ರೀ. ಅದಕ್ಕೆ ನಾನು ಇದನ್ನ ಉಪ್ಪು ಹಾಕಿ ಕುಟ್ಕೊಳಕ್ತಾನೆ ರೀ. ಹಸಿ ಮೆಣಸಿನ್ಕಾಯಿ ಕುಟ್ಟಿ ಹಾಕೋದ್ರಿಂತ ಟೇಸ್ಟ್ ಬರ್ತೈತೆ ಅಂಥೇಳಿನ ಕುಟ್ಟಾಕತ್ತಾನೆ ರೀ. ಈಗ ನೋಡ್ರಿ ಇದಕ್ಕೆ ಎಲ್ಲ ಇದನ್ನು ಕುಟ್ಟಿಟ್ಕೊಂಡು ಅವೆಲ್ಲ ಬೀಜ ತಗೊಂಡು ಎಲ್ಲ ರೆಡಿ ಮಾಡಿ ಇಟ್ಕೋಬೇಕ್ರಿ. ಆಮೇಲೆ ಒಗ್ಗರಣೆ ಏನು ಭಾಳ ಲೇಟ್ ಅನ್ಸಲ್ಲ. ಈಗ ನೋಡ್ರಿ ಇದು ತರಿತರಿಯಾಗಿ ಇದನ್ನ ಹಸಿ ಮೆಣಸಿನ್ಕಾಯಿನ ನಾನು ಕೂಟಿಟ್ಕೊಂಡನ್ರಿ. ಈಗ ನೋಡ್ರಿ ಇದಕ್ಕೆ ಇವು ಎಲ್ಲ ಬೆಳ್ಳುಳ್ಳಿ, ಇದು ಖಾರ, ಕರ್ಬೇವು ಕೊತ್ತಂಬರಿ ಎಲ್ಲನೂ ರೆಡಿ ಇಟ್ಕೊಂಡನ್ರಿ. ಇದಕ್ಕೇನು ಈರುಳ್ಳಿ ಹಾಕೋದೇನು ಬೇಡ ರೀ, ಯಾಕಂದ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಈರುಳ್ಳಿಗಿದು. ಅದಕ್ಕೆ ನಾನು ಬೆಳ್ಳುಳ್ಳಿ ಮಾತ್ರ ಹಾಕೈತಿ ಇದಕ್ಕೆ. ಈಗ ಶೇಂಗಾನು ಪೌಡ್ರ್ ಮಾಡ್ಕೊಳಕ್ತೇನೆ ರೀ. ಶೇಂಗಾ ಪುಡಿನೂ ಅದನ್ನು ಏನು ಹಂಗೆ ಭಾಳ ಸಣ್ಣಗೆ ಮಾಡ್ಕೋದು ಬೇಡ, ಸ್ವಲ್ಪ ತರಿತರಿಯಾಗಿನ ಇರಲಿ ಅಷ್ಟು ಶೇಂಗಾ ಪುಡಿನೂ ನಾನು ಮಾಡಿಟ್ಕೊಳಕ್ತಾನೆ. ಇಷ್ಟ ಐತೆ ನೋಡ್ರಿ. ಈ ಥರ ಇತ್ತಂದ್ರೆ ಶೇಂಗಾ ಪುಡಿನೂ ಅದಕ್ಕೆ ಕಾಂಬಿನೇಷನ್ ಚಂದ ಬೆಸ್ಟ್ ಆಗುತ್ತೆ ಅದು. ಈಗ ಇದನ್ನು ಎಲ್ಲ ಮಾಡಿಟ್ಕೊಂಡನ್ರಿ ನಾನು. ಇದಕ್ಕೆಲ್ಲನೂ ರೆಡಿ ಇಟ್ಕೊಂಡು ಈ ಪಲ್ಯ ನಾನು ಒಗ್ಗರಣೆ ಹಾಕೋದನ್ನು ನಿಮಗೆ ತೋರಿಸ್ನು ನೋಡ್ರಿ. ಕರಿಬೇವು ಕೊತ್ತಂಬರಿ ಅವೆಲ್ಲ ತೊಳೆದು ಇಟ್ಕೊಂಡಿದ್ದು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಕುಟ್ಟಿಟ್ಕೊಂಡಿದ್ದು, ಶೇಂಗಾ ಪೌಡ್ರ್ ಮಾಡಿಟ್ಕೊಂಡಿದ್ದು ಎಲ್ಲನೂ ಇಟ್ಕೊಂಡೈತಿ. ಈಗ ಒಂದು ಪಾತ್ರೆ ಇಟ್ಟು ನಾನು ಸಾಸಿವೆ ಹಾಕೊಳಕ್ತಾನೆ, ಜೀರಿಗೆನೂ ಹಾಕೊಳಕ್ತಾನೆ ರೀ. ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಎರಡನ್ನು ಹಾಕ್ಕೊಂಡು ಸ್ವಲ್ಪ ಅವು ಚಟ್ಪಟ ಅಂದಿಂದ ನಾವು ಬೆಳ್ಳುಳ್ಳಿ ಹಾಕೋಬೇಕ್ರಿ. ಬೆಳ್ಳುಳ್ಳಿನೂ ಇದಕ್ಕೆ ಕಾಂಬಿನೇಷನ್ ರೀ. ಈರುಳ್ಳಿ ಹಾಕೋಕ್ಕಿಂತ ಬೆಳ್ಳುಳ್ಳಿ ಹಾಕಿದ್ರೆ ಭಾಳ ಫಸ್ಟ್ ಕ್ಲಾಸ್ ಆಗ್ತದೆ ರೀ.
ನೋಡ್ರಿ ಈಗ ಇದನ್ನು ಅರಿಶಿಣ ಪುಡಿನೂ ಹಾಕೀನಿ. ಇದು ಆ ಸೌತೆಕಾಯಿದು ಮಾಡೋಕ್ಕಿಂತನೂ ಒಂದು ಸ್ವಲ್ಪ ಟೇಸ್ಟ್ ಬೇರೆ ಆಗ್ತೈತೆ ಅಂಥೇಳಿ ಇದನ್ನು ಮಾಡ್ಬೇಕ್ರಿ. ಸೀಸನ್ದಾಗ ಭಾಳಷ್ಟು ಬಂದಿರ್ತಾವ್ರಿ ಇವು ಮೆಕ್ಕೆಕಾಯಿ. ಇದಕ್ಕೆ ರಾಮ್ ಮೆಕ್ಕೆಕಾಯಿನೂ ಅಂತಾರ್ರಿ, ಮತ್ತು ದೊಡ್ಡ ಮೆಕ್ಕೆಕಾಯಿನೂ ಅಂತಾರು. ಜವಾರಿ ಮೆಕ್ಕೆಕಾಯಿ ಅಂದ್ರೆ ಬೇರೆ ಇರ್ತಾವ್ರಿ, ಅವು ಸಣ್ಣ, ಇವು ದಪ್ಪ ಇರ್ತಾವೆ ನೋಡ್ರಿ. ಇವಕ್ಕೆ ಎಲ್ಲಾನು ಶೇಂಗಾ ಪೌಡ್ರು ಹಾಕಿದೆವು, ಹಸಿ ಮೆಣಸಿನ್ಕಾಯಿ ಪೇಸ್ಟ, ಮತ್ತು ಖಾರ ಅಂದ್ರೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ರೀ, ಆಮೇಲೆ ಶೇಂಗಾ ಪೌಡ್ರು, ಉಪ್ಪು, ಕರ್ಬೇವು ಕೊತ್ತಂಬರಿ ಎಲ್ಲ ಹಾಕಿ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಬಿಟ್ರೆ ಅದು ನೋಡ್ರಿ ಈಗ ಎಲ್ಲನೂ ಹಾಕೈತಿ. ಈಗ ಉಪ್ಪು ಹಾಕೈತಿ, ರುಚಿಗೆ ಖಾರನ್ಯಾಗ ಉಪ್ಪು ಇರೋದ್ರಿಂತ ಇದಕ್ಕೆ ಎಷ್ಟು ಹಿಡಿತೈತಿ ಅಷ್ಟು ಹಾಕೋಬೇಕ್ರಿ. ಹಾಕಿ ಇದನ್ನು ಮುಚ್ಚಿಟ್ಬಿಡ್ಬೇಕ್ರಿ. ಅದೆಲ್ಲ ಆದಮೇಲೆ ಸ್ವಲ್ಪ ಕುದಿದು ಒಂದು 10 ಮಿನಿಟ್ ಮ್ಯಾಲೆ ತೊಗೋತೈತ್ರಿ ಇದು. ಯಾಕಂದ್ರೆ ಅದು ಬಿರ್ಸಿರ್ತೈತೆ ಕಾಯಿ ಸ್ವಲ್ಪ. ಅದಕ್ಕೆ ನಿಮಗೆ ಹೆಂಗೆ ಟೇಸ್ಟ್ ಬೇಕು, ಒಮ್ಮೊಮ್ಮೆ ಕುದಿಸೋದು ಕಡಿಮೆ ಕುದಿಸಿದ್ರೂ ನಿಮಗೆ ಟೇಸ್ಟ್ ಬರ್ತಿದ್ರೆ ನೀವು ಅಷ್ಟೇ ಕುದಿಸ್ಕೋಬೋದು. ಈಗ ನಾನು ತೋರ್ಸಾಕ್ತೇನೆ ನೋಡ್ರಿ. ಇದು ಇನ್ನೂ ಕುದ್ದಿಲ್ಲ, ಬಿರ್ಸೈತ್ರಿ. ಇದು ಹಿಂಗೆ ಹಿಚ್ಕಿದ್ರೆ ಬಿರ್ಸೈತೆ ಅದು. ಅದಕ್ಕೆ ನಾ ಏನು ಮಾಡ್ತೀನಂದ್ರೆ ಇನ್ನೊಂದು ಸ್ವಲ್ಪ ಇದನ್ನ ಕುದಿಯಾಕಿಡ್ತೀನಿ ರೀ. ಈಗ ನೋಡ್ರಿ ಇದು ಇನ್ನೂ ಕುದಿಯಾಕತ್ತೈತಲ್ರಿ. ಇನ್ನೊಂದು ಸ್ವಲ್ಪ ನೀರು ಬೇಕಾದ್ರೂ ನೀವು ನೀರು ಆಗಿದ್ದು ಅಂದ್ರೆ ಮತ್ತೆ ಒಂದು ಸ್ವಲ್ಪ ನೀರು ಹಾಕಿನೂ ಇಡ್ಬೋದು. ಈಗ ಇದನ್ನು ನೋಡ್ತಾನೆ ರೀ, ಇದು ಕುದ್ದೈತಿಲ್ಲ. ಒಂದು 10 ಮಿನಿಟ್ ಮ್ಯಾಲನ ಇದನ್ನು ಇಟ್ರೆ ಅದು ತಾನ ಕುದ್ದಿರ್ತೈತೆ ರೀ. ಯಾಕಂದ್ರೆ ಅಷ್ಟು ಬೇಗ ಕುದಿದಲ್ಲಿದು ನೋಡ್ಕೋತ ಇದ್ದ ನೀರು ಬೇಕಾದ್ರೆ ಹಾಕಿ ಕುದಿಸ್ಬೇಕ್ರಿ. ಈಗ ನಾ ತೋರಿಸ್ತೀನಿ ನೋಡ್ರಿ, ಇದು ಕಟ್ ಆಗ್ತದೆ ನೋಡಿ. ಈಗ ಇದು ಪಲ್ಯ ಪೂರ್ತಿಯಾಗಿ ಆಗೈತ್ರಿ. ಅದಕ್ಕೀಗ ಗ್ಯಾಸ್ ಬಂದ್ ಮಾಡಿ ಇದನ್ನು ನಾನು ಕೊತ್ತಂಬರಿನೂ ಒಂದು ಸ್ವಲ್ಪ ಹಾಕ್ಕೊಂಡು ಇದನ್ನ ತೆಗೆದ್ಬಿಡೋಣ್ರಿ. ನೋಡ್ರಿ ಎಷ್ಟು ಮಸ್ತ್ ಆಗೈತಿ, ಎಲ್ಲ ಕುದ್ದೈತಿ. ಇದಕ್ಕೆ ಎಲ್ಲನೂ ಖಾರ ಉಪ್ಪು ಎಲ್ಲನೂ ಸರಿಯಾಗಿ ಹಾಕೈತಿ. ಇದನ್ನು ಅನ್ನಕ್ಕೂ ತಿನ್ಬೋದ್ರಿ, ರೊಟ್ಟಿಗೆ ಚಪಾತಿಗೆ ಎಲ್ಲಕ್ಕೂ ತಿನ್ನೋದಕ್ಕೆ ಭಾಳ ಟೇಸ್ಟ್ ಬರ್ತೈತಿ. ಮತ್ತು ಸ್ವೀಟ್ ಮಾಡಿದರೆ ಇದನ್ನು ಬಾಡಿಸ್ಕೊಳಕ್ಕೂ ಅಂಥೇಳಿ ನಾವು ಮಾಡ್ತಾರೆ. ಅಷ್ಟು ಟೇಸ್ಟ್ ಆಗಿರ್ತೈತೆ ರೀ. ನೋಡ್ರಿ ಈಗ ಇದು ಪಲ್ಯ ರೆಡಿ ಆಗೈತೆ ನೋಡ್ರಿ. ನಾನು ಇದನ್ನ ಸರ್ವ್ ಮಾಡಿ ತೋರ್ಸಾಕ್ತೇನೆ ನಿಮಗೆ. ಭಾಳ ಮಸ್ತಾಗಿರುವಂಥ ಇದೊಂದು ಬೇರೆ ವೆರೈಟಿ ಪಲ್ಯ ಆಗ್ತೈತಿ. ಅದಕ್ಕೆ ನೀವು ಈಗ ಇದನ್ನು ಮಾಡಿ ನೋಡ್ರಿ ಸೀಸನ್ದಾಗ ಅಂಥೇಳಿನ ನಿಮಗೆ ನಾ ತೋರ್ಸಾಕ್ತೇನೆ. ಭಾಳ ಮಸ್ತಾಗಿರ್ತೈತೆ ರೀ.